ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಯಾರೆಲ್ಲ ಅಭ್ಯರ್ಥಿಗಳಿಗೆ ಸೆಕೆಂಡ್ ಇಯರ್ದಲ್ಲಿ DMLT ಸೆಕೆಂಡ್ ಇಯರ್ದಲ್ಲಿ ಇದ್ದೀರಿ, ಸೊ ಅವರುಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ನಾನು ಈಗಾಗಲೇ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ತರ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ಎಷ್ಟಾಗತ್ತೋ ಅಷ್ಟು ಪ್ರಯತ್ನ ಮಾಡ್ತೇನೆ ಅಷ್ಟೇ. ನೋಡಿ, ಈಗಾಗಲೇ ನಾನು ಈ ವಿಡಿಯೋದಲ್ಲಿ ಏನ್ ಮಾಹಿತಿ ಕೊಡ್ತಾ ಇದ್ದೇನೆ ಅಂದ್ರೆ ಸೆಕೆಂಡ್ ಇಯರ್ ಯಾರೆಲ್ಲ ಅಭ್ಯರ್ಥಿಗಳು DMLT ವಿದ್ಯಾರ್ಥಿಗಳಿದ್ದೀರಿ ಅವರುಗಳಿಗೆ ಸೆಕೆಂಡ್ ಇಯರ್ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಏನ್ ಮಾಹಿತಿ ಅಂತಂದ್ರೆ ಈ ಪ್ಯಾಥಾಲಜಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವೆಲ್ಲ ಬರ್ತಾವು ಅಂತ ಹೇಳಿ ಅದನ್ನ ಬೇಕಾದ್ರೆ ನೋಟ್ ಮಾಡ್ಕೊಡ್ರಿ. ನಾ ಸಿಲೆಬಸ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ಫಸ್ಟ್ ಏನಪ್ಪಾ ಅಂದ್ರೆ ಪ್ಯಾಥಾಲಜಿ ಒಳಗಡೆ ನೀವು ಪಾಸಿಂಗ್ ಪ್ಯಾಕೇಜ್ ಪಾಸ್ ಎಷ್ಟಿರುತ್ತೆ ಅಂದ್ರೆ ಇಲ್ಲಿ ನೀವು ಥಿಯರಿ ಒಳಗಡೆ ನೀವು 100 ಮಾರ್ಕ್ಸಿಗೆ ಎಕ್ಸಾಮ್ ಬರೀತೀರಿ. ಅದರಲ್ಲಿ ನೀವು 35 ತಗೊಂಡು ಪಾಸ್ ಆಗ್ಬೇಕು. 35 ತಗೊಂಡು ಥಿಯರಿ ಒಳಗಡೆ 35, ಪ್ರಾಕ್ಟಿಕಲ್ 100 ಮಾರ್ಕ್ಸಿಗೆ ಎಕ್ಸಾಮ್ ಬರೀತೀರಿ. ಅದರಲ್ಲಿ ನೀವು 35 ತಗೊಂಡು ಪಾಸ್ ಆಗ್ಬೇಕು. ಓಕೆ, ನೆನಪಿರ್ಲಿ, ಥಿಯರಿ 35 ಮತ್ತು ಪ್ರಾಕ್ಟಿಕಲ್ 35 ಎರಡು ತಗೊಂಡು ಪಾಸ್ ಆಗ್ಬೇಕು. ಓಕೆ, ಇವಾಗ ನಾನು ಸಿಲೆಬಸ್ ಹೋಗ್ತೀನಿ ಡೈರೆಕ್ಟ್ ಆಗಿ. ಸೊ ಸಿಲೆಬಸ್ ನಿಮ್ಗಳಿಗೆ ಪ್ಯಾಥಾಲಜಿದು ನಾನು ಅನಾಟಮಿ ಫಿಸಿಯಾಲಜಿ ಬಗ್ಗೆ ಲೇಟರ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಮತ್ತೆ ನಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮ DMLT ವಿದ್ಯಾರ್ಥಿಗಳದ್ದು ಪ್ಯಾಥಾಲಜಿ. ಸೊ ಪ್ಯಾಥಾಲಜಿಗೆ ನಾನು ಇವಾಗ ಸ್ಕಿಪ್ ಮಾಡ್ತೀನಿ. ಸಿಲೆಬಸ್ ಪ್ರಕಾರ ಕ್ವಶನ್ ಯಾವೆಲ್ಲ ಕ್ವಶನ್ಗಳು ಬರ್ತಾವಂತ ನಿಮ್ಗೆ ಹೇಳ್ತೀನಿ ಅಷ್ಟೇ. ಓಕೆ, ನೀವು ಬೇಕಾದ್ರೆ ನೋಟ್ ಮಾಡ್ಕೊಡ್ರಿ. ಪೆನ್ನು ಪೆನ್ಸಿಲ್ ಏನಾದ್ರು ಇದ್ರೆ ಇಟ್ಕೊಳ್ರಿ. ಅವುಗಳನ್ನ ಪ್ರಿಪರೇಷನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಇಲ್ಲಿ ಟಾಪಿಕ್ ಒಳಗಡೆ ಈ ಒಂದು ದೊಡ್ಡ ಟಾಪಿಕ್ ಇದೆ ನಿಮ್ಗೆ ಗೊತ್ತಿರುವಂತೆ. ಸೊ ಇದೊಂದು ದೊಡ್ಡ ಟಾಪಿಕ್ ಇದು ಯಾವ್ದಂತಂದ್ರೆ ಯೂರಿನ್ ಅನಾಲಿಸಿಸ್. ಇದರಲ್ಲಿ ಯಾವೆಲ್ಲ ಕ್ವಶನ್ಗಳು ಬರ್ತಾವೆ ಅಂತಂದ್ರೆ 3 ಮಾರ್ಕ್ಸಿಗೆ ನೋಡ್ರಿ. ಒಂದು 3 ಮಾರ್ಕ್ಸಿಗೆ ಕಂಪೋಸಿಷನ್ ಆಫ್ ದಿ ಯೂರಿನ್. ಎರಡನೇದು ಪ್ರಿಸರ್ವೇಟಿವ್ಸ್, ನೇಮ್ ದ ಪ್ರಿಸರ್ವೇಟಿವ್ ಆಫ್ ದಿ ಯೂರಿನ್. ಯೂರಿನ್ ದ ಪ್ರಿಸರ್ವೇಟಿವ್ ಯಾವ ಅಂತ ಬರ್ತಾವ 3 ಮಾರ್ಕ್ಸಿಗೆ ಒಂದು. ಹೌದಾ? ಇದು ಆಮೇಲೆ 3 ಮಾರ್ಕ್ಸಿಗೆ ಫಾರ್ಮೇಶನ್ ಆಫ್ ದಿ ಯೂರಿನ್, ಅಥವಾ ಎರಡು ಜಾಸ್ತಿ ಕೇಳಿರೋದು ಕಂಪೋಸಿಷನ್ ಆಫ್ ಯೂರಿನ್. ಇವು 3 ಮಾರ್ಕ್ಸಿಗೆ ಬರೋದು. ಒಂದು ಕಂಪೋಸಿಷನ್ ಆಫ್ ದಿ ಯೂರಿನ್, ಎರಡು ಯೂರಿನ್ ಪ್ರಿಸರ್ವೇಟಿವ್ ಅಥವಾ ನೇಮ್ ದ ಯೂರಿನ್ ಪ್ರಿಸರ್ವೇಟಿವ್ ಅಂತ ಕ್ವಶನ್ ಬರುತ್ತೆ. ಓಕೆ, ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ 3 ಮಾರ್ಕ್ಸಿಗೆ ಡಿಪ್ಸ್ಟಿಕ್ ಮೆಥಡ್ ಅಂತ ಬರುತ್ತೆ 3 ಮಾರ್ಕ್ಸಿಗೆ. ಓಕೆ, ಆಮೇಲೆ ಫಿಸಿಕಲ್ ಎಕ್ಸಾಮಿನೇಷನ್ ಆಫ್ ಯೂರಿನ್, ಅವ್ರ ಫಿಸಿಕಲ್ ಮೆಥಡ್ ಆಫ್ ಯೂರಿನ್ ಎಕ್ಸಾಮಿನೇಷನ್ ಅಂತ ಕ್ವಶನ್ ಇದೆ. 5 ಮಾರ್ಕ್ಸ್ಗೆ ಬರುತ್ತೆ. ಮಿಸ್ ಆದರೆ 3 ಮಾರ್ಕ್ಸ್ ಕೂಡ ಬಂದಿದೆ. ಆಮೇಲೆ ಈ ಫಿಸಿಕಲ್ ಎಕ್ಸಾಮಿನೇಷನ್ ಒಳಗಡೆ 3 ಮಾರ್ಕ್ಸ್ಗೆ ಸಪರೇಟ್ ಆಗಿ ಒಂದು ಕ್ವಶನ್ ಇದೆ, ನಾರ್ಮಲ್ ಅಂಡ್ ಅಬ್ನಾರ್ಮಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಯೂರಿನ್ ಅಂತ ಒಂದು ಕ್ವಶನ್ ಬರುತ್ತೆ. ಇಷ್ಟು ಕ್ವಶನ್ಗಳು. ಆಮೇಲೆ ಕೆಮಿಕಲ್ ಎಕ್ಸಾಮಿನೇಷನ್ ಒಳಗಡೆ ಬಹಳ 5 ಮಾರ್ಕ್ಸ್ಗೂ ಇದೆ, 3 ಮಾರ್ಕ್ಸ್ಗೆ ಬೇರೆ ಬರುತ್ತೆ. 3 ಮಾರ್ಕ್ಸ್ ಯಾವುದು? ಓಕೆ, ಒಂದು ಬೆನೆಡಿಕ್ಟ್ ಟೆಸ್ಟ್ ಬರುತ್ತೆ. ಎರಡು ಪ್ರೋಟೀನ್ ಟೆಸ್ಟ್ ಒಳಗಡೆ ಯಾವುದು? ಹೀಟ್ ಟೆಸ್ಟ್ ಬರುತ್ತೆ. ಓಕೆ, ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಪೌಚೆಟ್ ಟೆಸ್ಟ್ ಅಂತ ಬರುತ್ತೆ. ಆಮೇಲೆ ಬಾಯ್ಲ್ ಟೆಸ್ಟ್, ಹೇಜ್ ಟೆಸ್ಟ್, ಬಾಯ್ಲ್ ಪಿಗ್ಮೆಂಟ್ ಟೆಸ್ಟ್, ಈ ರೀತಿ ಕ್ವಶನ್ಗಳು ಈ ಕೆಮಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಬರ್ತವೆ. ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ 5 ಮಾರ್ಕ್ಸ್ ಕೇಳ್ತಾನೆ. ಎಕ್ಸ್ಪ್ಲೇನ್ ದ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಆಫ್ ದಿ ಯೂರಿನ್ ಅಂತ ಹೇಳಿ. ಓಕೆ, ಇದು ಇಷ್ಟು ಕ್ವಶನ್ ಈ ಟಾಪಿಕ್ ಮೇಲೆ. ನೆಕ್ಸ್ಟ್ ಸ್ಟೂಲ್ ಎಕ್ಸಾಮಿನೇಷನ್ ಒಳಗಡೆ, ಸ್ಟೂಲ್ ಎಕ್ಸಾಮಿನೇಷನ್ ದಲ್ಲಿ ಎಕ್ಸ್ಪ್ಲೇನ್ ದ ಸ್ಟೂಲ್ ಎಕ್ಸಾಮಿನೇಷನ್ 5 ಮಾರ್ಕ್ಸ್ಗೆ. ಎಕ್ಸ್ಪ್ಲೇನ್ ಸ್ಟೂಲ್ ಎಕ್ಸಾಮಿನೇಷನ್ ಅಲ್ಲಿ ಎಕ್ಸ್ಪ್ಲೇನ್ ಕೊಟ್ಟಾಗ ನೀವು ಫಿಸಿಕಲ್ ಮೆಥಡ್, ಕೆಮಿಕಲ್ ಮೆಥಡ್ ಮತ್ತು ಮೈಕ್ರೋಸ್ಕೋಪ್ ಮೆಥಡ್ ಇವನು 3 ಕೂಡಿಸಿ 5 ಮಾರ್ಕ್ಸ್ಗೆ ಬರೀಬೇಕು. 3 ಮಾರ್ಕ್ಸ್ಗೆ ಅಕೂಲ್ಟ್ ಬ್ಲಡ್ ಅಂತ ಇದೆ. 5 ಮಾರ್ಕ್ಸ್ ಕೇಳಿದ್ರೆ ಒಂದು ಕ್ವಶನ್ ಪೇಪರ್ 5 ಅಥವಾ 3 ಮಾರ್ಕ್ಸ್ಗೆ ಅಕೂಲ್ಟ್ ಬ್ಲಡ್ ಅಂತ ಬರುತ್ತೆ. ಇಷ್ಟು ಕ್ವಶನ್ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ದೊಡ್ಡ ಟಾಪಿಕ್ ಹೆಮಟಾಲಜಿ. ಹೆಮಟಾಲಜಿಲಿ ಫಸ್ಟ್ ಕ್ವಶನ್ ಬರೋದು ಯಾವ್ದಪ್ಪ ಅಂತಂದ್ರೆ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಇಕ್ವಿಪ್ಮೆಂಟ್ ಯೂಸ್ಡ್ ಇನ್ ಹೆಮಟಾಲಜಿ ಲ್ಯಾಬೋರೇಟರಿ. 3 ಮಾರ್ಕ್ಸ್ಗೆ ಫಿಕ್ಸ್ ಇದು, ಬಹಳ ಸಲ ಕೇಳಿದ. ಆಮೇಲೆ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ಗೆ ಆಂಟಿಕೋಗುಲೆಂಟ್ ನೇಮ್ ಕೇಳಿದಾನೆ 3 ಮಾರ್ಕ್ಸ್ಗೆ. ನೇಮ್ 3 ಆಂಟಿಕೋಗುಲೆಂಟ್ಸ್ 3 ಮಾರ್ಕ್ಸ್ಗೆ. ಹೌದಾ? ಆಮೇಲೆ ಎಕ್ಸ್ಪ್ಲೇನ್ ದ ಡಿಫರೆಂಟ್ ಟೈಪ್ ಆಫ್ ಆಂಟಿಕೋಗುಲೆಂಟ್ಸ್ 5 ಮಾರ್ಕ್ಸ್ ಕೇಳಿದಾನ್ರಿ. ಓಕೆ, ಇವ್ರಂತದ್ದು. ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ದ ಆಂಟಿಕೋಗುಲೆಂಟ್ಸ್ ಅಂಡ್ ಎಕ್ಸ್ಪ್ಲೇನ್ ಎನಿ ಒನ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ 5 ಮಾರ್ಕ್ಸ್ ಕೇಳಿದಾನೆ. ಓಕೆ, ಆಮೇಲೆ ಡಿಫರೆಂಟ್ ಟೈಪ್ ಆಫ್ ಆಂಟಿಕೋಗುಲೆಂಟ್ಸ್ ಯೂಸ್ಡ್ ಇನ್ ಡಿಫರೆಂಟ್ ಟೆಸ್ಟ್ಸ್. ಯೂಸಸ್ ಗಳನ್ನ ಕೇಳಿದ್ರೆ ಇದರಲ್ಲೇ ಬರುತ್ತೆ. ಡಿಫರೆಂಟ್ ಟೈಪ್ ಆಫ್ ಆಂಟಿಕೋಗುಲೆಂಟ್ಸ್ ಅಲ್ಲಿ ಬಂದ್ಬಿಡುತ್ತೆ ನಿಮ್ಗೆ.
ಓಕೆ, ಇದರ ಮೇಲೆ ನಿಮಗೆ 5 ಮಾರ್ಕ್ಸ್ ಇದೆ, ಆಂಟಿಕಲ್ 3 ಮಾರ್ಕ್ಸ್ ಕೂಡ ಇದೆ. ನೇಮ್ 3 ಆಂಟಿಕಲ್ ಅಂತ ಕೇಳಿದ. ನೆಕ್ಸ್ಟ್ ಇಲ್ಲಿ ಡಿಫರೆಂಟ್ ಮೆಥಡ್ಸ್ ಆಫ್ ಕಲೆಕ್ಷನ್ ಆಫ್ ಸ್ಯಾಂಪಲ್ಸ್ ವ್ಯಾಕ್ಯೂಟೇನರ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ವ್ಯಾಕ್ಯೂಟೇನರ್ ಅಂತ ಕೇಳಿದಾನೆ. 3 ಮಾರ್ಕ್ಸ್ ಕ್ವಶನ್ ಇದೆ. ಡಿಫರೆಂಟ್ ಟೈಪ್ ಟೆಸ್ಟ್ ಟ್ಯೂಬ್ಸ್, ಟ್ಯೂಬ್ ಇರ್ತಾವ ನೋಡಿ, ವ್ಯಾಕ್ಯೂಮ್ ಟ್ಯೂಬ್, ಕಲರ್ ಟ್ಯೂಬ್ ಇರ್ತಾವಲ್ಲ, ಅದು 3 ಮಾರ್ಕ್ಸ್ ಇದೆ. ಆಮೇಲೆ ವೇರಿಯಸ್ ಕಟ್ ಆಫ್ ಟೈಮಿಂಗ್ ಫಾರ್ ಟೆಸ್ಟ್ ಅಂಡ್ ಸ್ಟೋರಿ ಡಿಫರೆಂಟ್ ಸ್ಯಾಂಪಲ್ಸ್, ಇದು ತುಂಬಾ ಕಡಿಮೆ ಕೇಳಿರುವಂತದ್ದು. ಯಾವುದೋ ಒಂದು ಕ್ವಶನ್ ಪೇಪರ್ ಅಲ್ಲಿ 3 ಮಾರ್ಕ್ಸ್ ಕೇಳಿದಾನೆ ಅಷ್ಟೇ, ಬಟ್ ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸ್ತದೆ ನನಗೆ. ನೆಕ್ಸ್ಟ್ ಇಲ್ಲಿ ಪ್ರಿಪರೇಷನ್ ಆಫ್ ಡೈಲ್ಯೂಟಿಂಗ್ ಫ್ಲೂಯಿಡ್ಸ್ ಬಹಳ ಸಲ ಕೇಳಿದಾನೆ ಕ್ವಶನ್ ಪೇಪರ್ ಒಳಗಡೆ. RBC ಡೈಲ್ಯೂಟಿಂಗ್ ಫ್ಲೂಯಿಡ್ ಬೇರೆ ಕೇಳಿದಾನೆ, WBC ಬೇರೆ ಕೇಳಿದಾನೆ, ಪ್ಲೇಟ್ಲೆಟ್ಸ್ ಬೇರೆ, ಓಕೆ, ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್ ಬೇರೆ, ಇಷ್ಟು ಕೇಳಿದಾನೆ. ಆಮೇಲೆ ಸ್ಟೇನ್ ಅಂಡ್ ಡಿಫರೆಂಟ್ ಯೂಸ್ಡ್ ಇನ್ ಹಿಮಟಾಲಜಿ, ಇದು ಕೂಡ 3 ಮಾರ್ಕ್ಸ್ ಕೇಳಿದಾನೆ. ಸ್ಟೇನ್ಸ್ ಗಳು ಮತ್ತು ಬಫರ್ಸ್ ಗಳನ್ನ ಹಿಮಟಾಲಜಿ ಲ್ಯಾಬ್ ಅಲ್ಲಿ ಯೂಸಸ್ ಗಳನ್ನ ಕೇಳಿದಾನೆ. ಸ್ಟೇನ್ಸ್ ಅಂಡ್ ಬಫರ್ಸ್ ನೇಮ್ ಅಂತ ಕೇಳಿದಾನೆ, ನೇಮ್ ಗಳನ್ನ ಕೇಳಿದಾನೆ. ಇದು 3 ಮಾರ್ಕ್ಸ್ ಗೆ. ನೆಕ್ಸ್ಟ್ ಇಲ್ಲಿ ರೇಮನೋಸ್ಕಿ ಸ್ಟೇನ್ ಒಳಗಡೆ ಬಹಳ ಸಲ ಕೇಳಿರುವಂತ ರೇಮನೋಸ್ಕಿ ಸ್ಟೇನ್, ಇದನ್ನ ಪ್ರಿನ್ಸಿಪಲ್ ಕೇಳಿದನ್ರಿ ಬಹಳ ಸಲ. ರೇಮನೋಸ್ಕಿ ಸ್ಟೇನ್ ಪ್ರಿನ್ಸಿಪಲ್ ಬಿಟ್ರೆ ಲೆಸ್ಮೆನ್ ಸ್ಟೇನ್, ಜಿಮ್ಸಾ ಸ್ಟೇನ್ ಯೂಸಸ್ ಗಳನ್ನ ಕೇಳಿದಾನೆ. ನೆಕ್ಸ್ಟ್ ಅಬ್ನಾರ್ಮಲ್ ಅಂಡ್ ನಾರ್ಮಲ್ WBC RBC ಗಳನ್ನ ಬಹಳ ಸಲ ಕೇಳಿದಾನೆ. ಡೆವಲಪ್ಮೆಂಟ್ ಆಫ್ RBC ಒಳಗಡೆ ಅಬ್ನಾರ್ಮಲ್ ಯಾವುದು, ನಾರ್ಮಲ್, RBC ನಾರ್ಮಲ್ ಅಬ್ನಾರ್ಮಲ್ ಕೇಳಿದಾನೆ. ಅದೇ ಕ್ವಶನ್ ಸೇಮ್ ಇಲ್ಲಿ ನೋಡ್ತಿದ್ರಲ್ಲ, ಮಾರ್ಪಾಲಜಿ ಅಬ್ನಾರ್ಮಲ್, ನಾರ್ಮಲ್, RBC ಮತ್ತು WBC 3 ಮಾರ್ಕ್ಸ್ ಕೇಳಿರುವಂತದ್ದು. ನೆಕ್ಸ್ಟ್ ಇಲ್ಲಿ ಇದರಲ್ಲಿ ಫಿಕ್ಸ್ ಬರುತ್ತೆ ಹಿಮೋಗ್ಲೋಬಿನ್ ಒಳಗಡೆ ಮೆಥಡ್ಸ್ ಆಫ್ ಎಸ್ಟಿಮೇಷನ್ ಆಫ್ ಹಿಮೋಗ್ಲೋಬಿನ್ ಅಂತಿದೆ. ಇದರಲ್ಲಿ 2 ಒಂದು ಸ್ಯಾಲಿಸ್ ಮೆಥಡ್, 2ರಲ್ಲಿ ಒಂದು ಫಿಕ್ಸ್ 5 ಮಾರ್ಕ್ಸ್ ಗೆ. ಒಂದು ಸ್ಯಾಲಿಸ್ ಮೆಥಡ್, ಡ್ರಾಪ್ಕಿನ್ಸ್ ಮೆಥಡ್, 2ರಲ್ಲಿ ಫಿಕ್ಸ್ ಬರುತ್ತೆ ನಿಮಗೆ. ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ಎಸ್ಟಿಮೇಷನ್ ಆಫ್ ಹಿಮೋಗ್ಲೋಬಿನ್ ಬೈ ಸ್ಯಾಲಿಸ್ ಮೆಥಡ್ ಆರ್ ಡ್ರಾಪ್ಕಿನ್ಸ್ ಮೆಥಡ್ ಅಂತ ಇದೆ, ಇದು ಕೂಡ 5 ಮಾರ್ಕ್ಸ್. ನೆಕ್ಸ್ಟ್ ಇಲ್ಲಿ RBC ಕೌಂಟ್, ಪ್ರಿನ್ಸಿಪಲ್ ಇಕ್ವಿಪ್ಮೆಂಟ್, ಪ್ರಿನ್ಸಿಪಲ್ ಪ್ರೊಸೀಜರ್ಸ್ ಇಂಪಾರ್ಟೆನ್ಸ್ 5 ಮಾರ್ಕ್ಸ್ ಗೆ. WBC ಓಕೆ, ಅಬ್ಸಲ್ಯೂಟ್ ಇಸ್ನೋಫಿಲ್ ಕೌಂಟ್ ನೋಡಿ, ಟೋಟಲ್ ಎಷ್ಟದಪ್ಪ ಅಂದ್ರೆ ಇವು 1 2 3 4 5 ಅದಾವ. 5ರಲ್ಲಿ 2 ಅಂತ ಫಿಕ್ಸ್ ಬಂದೇ ಬರ್ತಾವ 5 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಇಲ್ಲಿ PCV 3 ಮಾರ್ಕ್ಸ್ ಕ್ವಶನ್ ಕೇಳಿದಾನೆ. ಇಂಪಾರ್ಟೆನ್ಸ್, ಇಕ್ವಿಪ್ಮೆಂಟ್, ಪ್ರಿನ್ಸಿಪಲ್ ಸೇರಿಸಬೇಕಾಗತ್ತ. ನೆಕ್ಸ್ಟ್ ಕ್ವಶನ್ ಪ್ರಿಪರೇಷನ್ ಅಂಡ್ ಸ್ಟೇನಿಂಗ್ ಆಫ್ ಪೆರಿಫೆರಲ್ ಸ್ಮಿಯರ್, ಇದು ಕೂಡ ಬಹಳ ಸಲ ಕ್ವಶನ್ ಕೇಳಿದಾನೆ. ಪೆರಿಫೆರಲ್ ಸ್ಮಿಯರ್ ಅಂತ ಹೇಳಿ ಸ್ಟೇನಿಂಗ್ ಅಂಡ್ ಐಡಿಯಲ್ ಸ್ಮಿಯರ್ ಬಹಳ ಸಲ ಕೇಳಿದಾನೆ. ಐಡಿಯಲ್ ಸ್ಮಿಯರ್, ಪ್ರಿಪರೇಷನ್ ಆಫ್ ಐಡಿಯಲ್ ಸ್ಮಿಯರ್ ಅಂತ ಕ್ವಶನ್ ಕೇಳಿದಾನೆ 5 ಮಾರ್ಕ್ಸ್. ನೆಕ್ಸ್ಟ್ ಇಲ್ಲಿ ಬ್ಲಡ್ ಇಂಡೈಸಿಸ್ 3 ಮಾರ್ಕ್ಸ್ ಇದೆ. ಸಪರೇಟ್ ಆಗಿ MCV ಬಹಳ ಸಲ ಕೇಳಿದಾನ, ಇದು ಕೂಡ 3 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಆಟೋಮೇಷನ್ ಹಿಮಟಾಲಜಿ 3 ಮಾರ್ಕ್ಸ್ ಕ್ವಶನ್ ಇದೆ. ಬ್ಲಡ್ ಗ್ರೂಪಿಂಗ್ 3 ಮಾರ್ಕ್ಸ್, ಬ್ಲಡ್ ಟೈಪಿಂಗ್ 3 ಮಾರ್ಕ್ಸ್ ಸಪರೇಟ್ ಕ್ವಶನ್ ಇದೆ. ಕ್ವಾಲಿಟಿ ಕಂಟ್ರೋಲ್ ಇನ್ ಹಿಮಟಾಲಜಿ ತುಂಬಾ ಒಂದ್ಸಲ ಏನು ಕೇಳಿದಾನೆ 3 ಮಾರ್ಕ್ಸ್. ನೆಕ್ಸ್ಟ್ ಇಲ್ಲಿ ಕ್ಲಿನಿಕಲ್ ಪ್ಯಾಥಾಲಜಿಗಳಲ್ಲಿ ಸ್ಪೂಟಮ್ ಎಕ್ಸಾಮಿನೇಷನ್ 5 ಮಾರ್ಕ್ಸ್ ಗೆ ಸ್ಪೂಟಮ್ ಎಕ್ಸಾಮಿನೇಷನ್ ಕೇಳಿದ. ಅದರಲ್ಲಿ ಫಿಸಿಕಲ್, ಕೆಮಿಕಲ್, ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ 3 ಕೂಡಿಸಿ ಬರೀಬೇಕು. ಸಿಂಪಲ್ ಆಗಿ ಕೇಳಿದಾನೆ ಸ್ಪೂಟಮ್ ಅಲ್ಲಿ. ನೆಕ್ಸ್ಟ್ ಇಲ್ಲಿ CSF ಎಕ್ಸಾಮಿನೇಷನ್, ಇದು ಕೂಡ 5 ಮಾರ್ಕ್ಸ್ ಗೆ CSF ಎಕ್ಸಾಮಿನೇಷನ್, ಅದರಲ್ಲಿ ಫಿಸಿಕಲ್, ಕೆಮಿಕಲ್, ಮೈಕ್ರೋಸ್ಕೋಪಿಕ್ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಅದರ್ ಬಾಡಿ ಫ್ಲೂಯಿಡ್ ಒಳಗಡೆ ಇದರಲ್ಲಿ ಯಾವ್ದು ಕ್ವಶನ್ ಕೇಳಿಲ್ಲ, ಜಸ್ಟ್ ಸ್ಮಿಯರ್ ಸ್ಟೇನಿಂಗ್ ಸ್ಮಿಯರ್ ಅಂತ ಕೇಳಿದಾನೆ, ಅದಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಸೀಮನ್ ಅನಾಲಿಸಿಸ್ ಒಳಗಡೆ 5 ಮಾರ್ಕ್ಸ್ ಗೆ ಎಕ್ಸ್ಪ್ಲೇನ್ ದ ಸೀಮನ್ ಅನಾಲಿಸಿಸ್ ಎಕ್ಸಾಮಿನೇಷನ್, ಫಿಸಿಕಲ್, ಕೆಮಿಕಲ್, ಮೈಕ್ರೋಸ್ಕೋಪಿಕ್ ಎಕ್ಸ್ಪ್ಲೇನ್ ಮಾಡಬೇಕು. 3 ಮಾರ್ಕ್ಸ್ ಗೆ ಸ್ಪರ್ಮ್ ಮಾರ್ಫಾಲಜಿ ಅಂತ ಕೇಳಿದಾನೆ ಕ್ವಶನ್. ನೆಕ್ಸ್ಟ್ ಸೈಟೋಪ್ಯಾಥಾಲಜಿ ಒಳಗಡೆ ಸೊ ಇಲ್ಲಿ ಸ್ಮಿಯರ್ ಸ್ಯಾಂಪಲ್ ಕಲೆಕ್ಷನ್ಸ್, ಓಕೆ, ಸೊ ಇಲ್ಲಿ ಸ್ಯಾಂಪಲ್ ಹೆಂಗ್ ಕಲೆಕ್ಷನ್ ಮಾಡ್ಕೊಂತೀವಿ, ಸೈಟೋಪ್ಯಾಥಾಲಜಿಯಲ್ಲಿ ಪ್ರೊಸೆಸಿಂಗ್ ಹೆಂಗ್ ಮಾಡ್ತೀವಿ, ಫಿಕ್ಸೇಷನ್ ಮೆಥಡ್ಗಳು ಯಾವೆಲ್ಲ ಇದಾವು ಅದನ್ನ ಕೇಳ್ತಾನೆ. ಓಕೆ, ನೆಕ್ಸ್ಟ್ ಪ್ಯಾಪ್ ಸ್ಮಿಯರ್ ಅನ್ನ 3 ಮಾರ್ಕ್ಸ್ ಕೇಳಿದಾನೆ. ನೆಕ್ಸ್ಟ್ ಇದರಲ್ಲಿ 3 ಮಾರ್ಕ್ಸ್ ಗೆ ಡ್ರೈ ಸ್ಮಿಯರ್, ವೆಟ್ ಸ್ಮಿಯರ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಕೇಳಿದ, ಅಥವಾ ಡೈರೆಕ್ಟ್ ಆಗಿ ಡ್ರೈ ಸ್ಮಿಯರ್, ವೆಟ್ ಸ್ಮಿಯರ್ ಅಂತ ಕ್ವಶನ್ ಕೇಳಿದಾನೆ. ನೆಕ್ಸ್ಟ್ ಫಿಕ್ಸಿಟಿ ಒಳಗಡೆ ನೇಮ್ ದ ಡಿಫರೆಂಟ್ 3 ಮಾರ್ಕ್ಸ್ ಗೆ ನೇಮ್ ಕೇಳಿದಾನೆ. ಆಮೇಲೆ ಡಿಫರೆಂಟ್ ಮೆಥಡ್ಸ್ ಆಫ್ ಟೈಪ್ಸ್ ಆಫ್ ಫಿಕ್ಸಿಟಿ ಅಂತ 3 ಮಾರ್ಕ್ಸ್ ಕೇಳಿದಾನೆ. ನೆಕ್ಸ್ಟ್ ಇದರಲ್ಲಿ ಪ್ಯಾಪ್ ಸ್ಟೇನ್, ಇದು 3 ಮಾರ್ಕ್ಸ್ ಇದೆ. ಅದರಲ್ಲಿ ಪ್ರಿಪರೇಷನ್ ಬರಬೇಕು, ಸ್ಟೇನಿಂಗ್ ಮತ್ತು ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಕೂಡ ಬರೀಬೇಕಾಗುತ್ತೆ. ನೆಕ್ಸ್ಟ್ ಯೂಸಸ್ ಆಫ್ ಜೆಡ್ ಅಂಡ್ ಸ್ಟೇನ್ ಬಹಳ ಸಲ ಕೇಳಿದಾನೆ. ಎಚ್ ಅಂಡ್ ಸ್ಟೇನ್ 3 ಮಾರ್ಕ್ಸ್ ಕೇಳಿದಾನೆ. ಸೋರ್ ಸ್ಟೇನ್ 3 ಮಾರ್ಕ್ಸ್ ಕೇಳಿದಾರೆ. ಬಾರ್ ಬಾಡೀಸ್ 3 ಮಾರ್ಕ್ಸ್ ಕ್ವಶನ್ ಇದೆ. ಓಕೆ, ಇದೆಲ್ಲ ಕ್ವಶನ್ ಇದರಲ್ಲಿ ಬರುವಂತವು. ನೆಕ್ಸ್ಟ್ ಹಿಸ್ಟೋಪ್ಯಾಥಾಲಜಿಯಲ್ಲಿ ಟಿಶ್ಯೂ ಪ್ರೊಸೆಸಿಂಗ್ ಅಂದ್ರೆ ಏನು 3 ಮಾರ್ಕ್ಸ್ ಇದೆ. ಅದಕ್ಕಿಂತ ಮೊದಲಲ್ಲಿ ಇಕ್ವಿಪ್ಮೆಂಟ್ಗಳು
ವಾಟ್ ಆರ್ ದ ಇಕ್ವಿಪ್ಮೆಂಟ್ ಯೂಸ್ ಇನ್ ದ ಹಿಸ್ಟೋಪ್ಯಾಥಾಲಜಿ 3 ಮಾರ್ಕ್ಸ್ಗೆ. ಓಕೆ, ಮಾಸ್ಟರ್ ರಿಜಿಸ್ಟ್ರೇಷನ್ 3 ಮಾರ್ಕ್ಸ್ ಇದೆ ಹಿಸ್ಟೋಪ್ಯಾಥಾಲಜಿಲಿ. ಆಮೇಲೆ ಗ್ರಾಸಿಂಗ್ 3 ಮಾರ್ಕ್ಸ್ ಇದೆ. ಆಮೇಲೆ ಫಿಕ್ಸಿಟಿ ಯೂಸ್ಡ್ ಇನ್ ಹಿಸ್ಟೋಪ್ಯಾಥಾಲಜಿ 3 ಮಾರ್ಕ್ಸ್ ಇದೆ. ಅದರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಕೂಡ ಕೇಳಿದರೆ 3 ಮಾರ್ಕ್ಸ್ ಗೆ. ನೆಕ್ಸ್ಟ್ ಇಲ್ಲಿ ಕಾಮನ್ ಯೂಸ್ಡ್ ಸ್ಟೇನ್ಸ್, ನೇಮ್ ದ ಸ್ಟೇನ್ಸ್ ಕಾಮನ್ ಯೂಸ್ಡ್ ಇನ್ ಹಿಸ್ಟೋಪ್ಯಾಥಾಲಜಿ 3 ಮಾರ್ಕ್ಸ್ ಇದೆ. ಡಿಕ್ಯಾಲ್ಸಿಫಿಕೇಶನ್ ಟಿಶ್ಯೂ 3 ಮಾರ್ಕ್ಸ್ ಗೆ ಕೇಳಿದಾನೆ. ಆಮೇಲೆ ಮೆಥಡ್ಸ್ ಆಫ್ ಡಿಕ್ಯಾಲ್ಸಿಫಿಕೇಶನ್ 3 ಮಾರ್ಕ್ಸ್ ಇದೆ. ಮತ್ತ ಡಿಕ್ಯಾಲ್ಸಿಫೈಯಿಂಗ್ ಮೆಥಡ್ಸ್ ಗಳು 3 ಮಾರ್ಕ್ಸ್ ಕ್ವಶನ್ ಗಳನ್ನು ಕೇಳಿದ್ದಾರೆ. ಓಕೆ, ಇದು ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಪ್ಯಾಥಾಲಜಿ ಸೆಕೆಂಡರಿ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಇಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ನಿಮಗೆ ಇದು ರಿಪೀಟ್ ಮಾಡ್ಕೊಂಡು ಇದನ್ನ ನೋಟ್ ಮಾಡ್ಕೊಂಡು ಓದ್ರಿ. ಓಕೆನಾ? ಆಮೇಲೆ ಕ್ವಶನ್ ಪೇಪರ್ ಕೂಡ ರೆಫರ್ ಮಾಡ್ಕೊಳ್ರಿ.